ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಬಂಧುಗಳೇ, ಬನ್ನಿ ನಾವು ಶ್ರೀ ಗುರು ರಾಯರ ಪುಣ್ಯಕ್ಷೇತ್ರವಾದಂಥ ಮಂತ್ರಾಲಯದ ಕಡೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಂಡು ಕ್ಷೇತ್ರದ ಮಹಿಮೆಯ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಬರೋಣ. ಬನ್ನಿ ಮಂತ್ರಾಲಯ ಕಡೆ ಹೋಗೋಣ. ಬಂಧುಗಳೇ, ಶ್ರೀ ರಾಯರು ಮಂತ್ರಾಲಯಕ್ಕೆ ಬರುವ ಮುಂಚೆ ಇದ್ದಂಥ ಕ್ಷೇತ್ರ ಬಿಚ್ಚಾಲೆ. ಶ್ರೀ ರಾಯರು ಬಿಚ್ಚಾಲೆ ಕ್ಷೇತ್ರದಲ್ಲಿ ಅಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಅವರು ಒಂದು ತಪಸ್ಸನ್ನು ಮಾಡಿ ಅವರ ಶಿಷ್ಯರಾದಂಥ ಅಪ್ಪಣ್ಣಾಚಾರ್ ಅವರ ಮನೆಯಲ್ಲಿ ಅಲ್ಲೇ ತಂಗಿ ಅಲ್ಲೇ ಅವರು ಧ್ಯಾನಸ್ಥರಾಗಿ ಇರ್ತಕ್ಕಂಥ ಕ್ಷೇತ್ರ ಬಿಚ್ಚಾಲೆ. ಆ ಬಿಚ್ಚಾಲೆ ಕ್ಷೇತ್ರದಿಂದ ಮಂಚಾಲಮ್ಮನ ಒಂದು ಆಜ್ಞೆಯ ಮೇರೆಗೆ ರಾಯರು ಮಂತ್ರಾಲಯಕ್ಕೆ ಬರ್ತಾರೆ. ಮಂತ್ರಾಲಯದಲ್ಲಿ ಅವರು ಬೃಂದಾವನ ಹಸ್ತರಾಗಿ ಭಕ್ತರಿಗೆ ಇಂದಿಗೂ ಸಮೇತ ಅವರ ಆಶೀರ್ವಾದವನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ಪುಣ್ಯಕ್ಷೇತ್ರವೆಂದರೆ ಪಂಚಮುಖಿ ಕ್ಷೇತ್ರನೂ ಮಂತ್ರಾಲಯದ ಪಕ್ಕದಲ್ಲೇ ಇರ್ತಕ್ಕಂಥ ಕ್ಷೇತ್ರ. ರಾಯರು ಪಂಚಮುಖಿ ಹನುಮನ ದರ್ಶನವನ್ನು ಪಡೆದು ಮತ್ತು ಅವರು ಮಂತ್ರಾಲಯಕ್ಕೆ ಬಂದು ಅವರು ಬೃಂದಾವನಸ್ಥರಾಗಿರ್ತಾರೆ. ಹಾಗಾಗಿ ನಾವು ರಾಯರ ದರ್ಶನವನ್ನು ಪಡೆದು ಆ ಕ್ಷೇತ್ರಕ್ಕೆ ಹೋದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ಸಂತೋಷ ಮತ್ತು ಆನಂದ ಆಗುತ್ತೆ. ಅದನ್ನು ನಾವು ಪಡಿಬೇಕು ಅಂದರೆ ರಾಯರ ದರ್ಶನ ನಾವು ಮಾಡಲೇಬೇಕಾದಂಥ ಸಂದರ್ಭ ಬರುತ್ತೆ. ಹಾಗಾಗಿ ನಾವೆಲ್ಲ ದರ್ಶನವನ್ನು ಪಡೆದುಕೊಂಡು ರಾಯರ ಪ್ರಸಾದ ನಿಲಯದತ್ತ ಹೋಗಿ ರಾಯರ ಪ್ರಸಾದವನ್ನು ಸವಿಯುತ್ತಾ ಸಾವಿರಾರು ಭಕ್ತರು ಪ್ರಸಾದ ನಿಲಯದಲ್ಲಿ ಶ್ರೀ ರಾಯರ ಪ್ರಸಾದವನ್ನು ಯಾವ ಜಾತಿ ಭೇದ ಭಾವ ಇಲ್ಲದೆ ಪ್ರಸಾದವನ್ನು ಸವಿಯುತ್ತಾರೆ. ಆ ಒಂದು ಸುಂದರ ಕ್ಷಣಗಳನ್ನು ನಮ್ಮ ಕಣ್ಣಿನಲ್ಲಿ ತುಂಬಿಕೊಳ್ಳುವುದೇ ನಮಗೆ ಮಹದಾನಂದ ಎಂದು ತಿಳಿಸತಕ್ಕದ್ದು ಆಗಿರುತ್ತದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಸಣ್ಣ ಚಿತ್ರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು.